ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆದಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ನಿಮ್ಗೆ ಗೊತ್ತದ, ಹುಬ್ಬಳ್ಳಿಯವರು, ಒಳ್ಳೆಯ ಮಾತುಗಾರರು, ಬುದ್ಧಿವಂತರು, ಜೊತೆಗೆ ತಮ್ಮ ಧಾರವಾಡ ಕ್ಷೇತ್ರ ಉಳಿಸ್ಕೊಂಡಂಥವರು, ಇವತ್ತು ಮಿನಿಸ್ಟರ್. ಅದರಲ್ಲೂ ಮುಖ್ಯವಾಗಿ ಅವರು ಏನಪ್ಪ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಫಾರ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದರ ಖಾತೆಯನ್ನು ತೊಗೊಂಡಂಥವ್ರು. ಇವರು ಒಂದು ಮಾತನ್ನು ಮಾತಾಡ್ತಾರೆ, ಖರ್ಗೆ ಈಸ್ ಜಸ್ಟ್ ಲೈಕ್ ಎ ಪಪೆಟ್. ಸಣ್ಣ ಏನು ಪಪೆಟ್ ಇದ್ದಂಗೆ, ಅವ್ರಿಗೆ ಸ್ವಂತ ನಿರ್ಧಾರ ಮಾಡುವಂಥದ್ದು ಇಲ್ಲ. ಆಲ್ರೆಡಿ ಇದೆಲ್ಲರೂ ಗೊತ್ತಿದ್ದ ವಿಷಯನ. ಓಪನ್ ಸೆಕ್ರೆಟರೀಸ್ ಇಂದ ಪೊಲಿಟಿಕಲ್ ಅರೇನಾ, ಈ ಒಂದು ರಾಜಕೀಯ ಏರಿಯಾದಲ್ಲೇ ಇದು ಗೊತ್ತಿದ್ದ ವಿಷಯ. ಇವತ್ತು ಯಾವ ರಾಜಕೀಯ ಪಕ್ಷ, ಕಾಂಗ್ರೆಸ್ ಒಂದಲ್ಲ, ಯಾವ ಪಕ್ಷ ಪಪೆಟ್ನೆಸ್ ಅಂದರೆ ಗುಲಾಮಗಿರಿ ಅಥವಾ ಒಂದು ಹೇಳಿದ ಕೇಳುವಂಥ ಅಥವಾ ವಿರೋಧ ನಡೆಯುವಂಥ ವ್ಯಕ್ತಿಗಳಿಲ್ಲ ಅದಾರು ಅವನು ಪ್ರಶ್ನೆ ಅದ. ಇಲ್ಲ ಅಂತಂದ್ರೆ ಅವ್ರು ಸ್ವತಂತ್ರವಾಗಿ ಹೋರಾಟ ಮಾಡಬೇಕು ಅಂತವ್ರು ಯಾರಿದ್ದಾರೆ, ಯಾವ ಪಾರ್ಟಿಯಲ್ಲಿದ್ದಾರೆ ಅದ ಅಂತಂದ್ರೆ ಎಲ್ಲ ಕಡೆ ಅದನ್ನು ಎಲ್ಲರೂ ಹೈಕಮಾಂಡ್ ಪಪೆಟ್ಟನ್ನು. ಇವತ್ತು ನೋಡ್ರಿ BJP ಒಳಗೂ ಹಂಗೆ ಅದ. ಮೋದಿಯವ್ರ ವಿರುದ್ಧ ಶಾರ್ ಅವ್ರ ವಿರುದ್ಧ ಯಾರಾದ್ರು ಮಾತಾಡ್ಲಿಕ್ಕೆ ಸಾಧ್ಯ ಇದನ? ಅವ್ರು ತೆಗೆದುಕೊಂಡ ನಿರ್ಧಾರಕ್ಕೆ ವಿರೋಧ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದನ? ಇವತ್ತು ಪೂರ್ತಿ ಕ್ಯಾಬಿನೆಟ್ ಮಿನಿಸ್ಟರ್ಶಿಪ್ ಯಾವುದೂ ಇರಲಿ ಸೆಂಟ್ರಲ್ದಲ್ಲೇ, ಯಾರು ಮೋದಿಯವರ ದೋಷನಾಗಿ ತಪ್ಪಾಗಿ ಅಂತ ಹೇಳಲಿಕ್ಕೆ ಸಾಧ್ಯ ಇದನ? ಅದು ಅವ್ರು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇದನ? ಎಲ್ಲ ಪಾರ್ಟಿಗಳು ಹಂಗೆ ಇದ್ದಾವ್ರಿ. ಎಲ್ಲ ಪಾರ್ಟಿಗಳು ಡಿಕ್ಟೇಟರ್ನ ಒನ್ ಮ್ಯಾನ್ ಶೋನರ್. ಎಲ್ಲ ಕಡೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, BJP ಮೋದಿ ಮತ್ತು ಶಾ, ಅದ್ರ ಜೊತೆಗೆ RSS, ಇನ್ನು ಇನ್ನುಳಿದ ಪಕ್ಷಗಳು ಹಂಗೆ ಇದ್ದಾವ್ರಿ. ಇವತ್ತು ನಾವು ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆದಪ್ಪ, ಕೇಜ್ರಿವಾಲ್ನಿಂದ ಹೊಸ ಬತ್ತು, ಆಮ್ ಆದ್ಮಿ ಅಂತ ತಿಳ್ಕೊಂಡಿವಿ, ಅಲ್ಲಿ ಒಂದು ಪರಿಸ್ಥಿತಿ ಆಯಿತು. ಈ ದೇಶದ ಯಾವುದೇ ರಾಜಕಾರಣ ತಗೊಳ್ಳಿ, ಯಾವುದೇ ರಾಜಕೀಯ ಪಕ್ಷ ತೆಗೆದುಕೊಳ್ಳಿ, ಅವೆಲ್ಲರೂ ಹೆಚ್ಚು ಕಡಿಮೆ ಪಪೆಟ್ ಆಫ್ ದ ಹೈಕಮಾಂಡ್. ಅವ್ರ ಕೈಯನ್ನು ಗುಲಾಮ್ರಣ, ಅವ್ರು ಹೇಳಿದಂಗೆ ಕೇಳೋರಣ, ಅದ್ರಾಗ ಎರಡು ಮಾತ್ರ ಇಲ್ಲ. ಅದನ್ನು ನಮ್ಮ ಜೋಶಿ ಅವರು ಹೇಳಿದ್ದಾರೆ. ಸ್ವತಃ ಜೋಶಿಯವರು ಮೋದಿಯವ್ರ ವಿರೋಧವಾಗಿ ಮಾತಾಡಲಿಕ್ಕೆ ಸಾಧ್ಯ ಇದನ? ಅಥವಾ ಅಲ್ಲಿ ತಪ್ಪು ಉಳ್ಕೊಂಡಾಗ ವಿರೋಧ ಹೇಳಲಿಕ್ಕೆ ಸಾಧ್ಯ ಇದನ BJPಯಲ್ಲಿ? ಯಾಕಂತಂದ್ರೆ BJP ಪಕ್ಷ ಇವತ್ತು ಸಹಿತ ಅದು ಮೋದಿಯವ್ರ ಕೈಯಲ್ಲೇ ಪೂರ್ತಿಯಾಗಿದೆ. ಈ ಅಧಿಕಾರ ಸಲುವಾಗಿ ತಿಕ್ಕಾಟಕ್ಕೆ ಸಾಕಷ್ಟಲಾಗಿದ್ದಾವೆ. ನಮ್ಮ RSS ಹೆಡ್ ಮೋಹನ್ ಭಾಗವತರೇ ಆಗಿರ್ಬೋದು, ಇವ್ರಿಗೂ ಆಗಿರ್ಬೋದು, ಒಳಗಿಂದ ಟೆಸಲ್ ಅದ. ಒಳ್ಳೆ ಸ್ವಲ್ಪ ಪ್ರತಿಭಟನೆ ರೂಪದ ನಮ್ಮ ಯೋಗಿ ಆದಿತ್ಯನಾಥರಿಂದಾಗೆ ಇವತ್ತು ಯೋಗಿ ಆದಿತ್ಯನಾಥರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ಥಾನದ ಹೇಗಾದ್ರೂ ಸರಿಸಬೇಕು ಅನ್ನೋಂಥ ಪ್ರಯತ್ನಗಳು ಮೋದಿ ಮತ್ತು ಶಾರ್ ಅವರ ಬೆಂಬಲದಿಂದ ಆಗಿದ್ದು ಅಥವಾ ಅವರಿಂದ ಆಗಿದ್ದು ಏನು ಸುಳ್ಳೇನಲ್ಲ, ಅಲ್ಲೂ ಇದ್ದಾವೆ, ಇಲ್ಲಂತಲ್ಲ. ಆದರೆ ಯಾರಾದರೂ ಪಪೆಟ್ ಆಗ್ಯದ ಪರಿಸ್ಥಿತಿ ಇದ್ರಾಗ ಇವತ್ತು ನೋಡ್ರಿ, ಶಶಿ ತರೂರನ್ನು ಯಾಕೆ ಮಾಡಲಿಲ್ಲಪ್ಪ ಅಧ್ಯಕ್ಷರನ್ನ? ಸಹಜದ ಪ್ರಶ್ನೆ ಮಾಡುವಂಥ ಬುದ್ಧಿವಂತರವರು. ನಾಳೆ ನಮ್ಗೆ ಎದುರಾಗ್ಬೋದು ಅನ್ನೋ ಭಯದಿಂದ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರು ಮಾಡಲಿಲ್ಲ ಅಧ್ಯಕ್ಷರನ್ನಾಗಿ. ಈಗ ಅಲ್ಲಿ ಗೊತ್ತಿದ್ದ ವಿಷಯನೂ ಅದ. ಇಲ್ಲಿ ಬೇಕಾಗಿದ್ದೀಗ ಏನಪ್ಪ ಅಂದ್ರೆ ಪಪೆಟ್ಟು ಮತ್ತೇನು ಅಂತ ಟೀಕೆ ಮಾಡೋಕ್ಕಿಂತಲೂ ಅನ್ನೋಕ್ಕಿಂತ, ಯಾಕಂದ್ರೆ ಅವ್ರಿಗೂ ಅನ್ವಯ ಆಗ್ತದೆ, BJPಗೂ ಅನ್ವಯ ಆಗ್ತದೆ, ಪ್ರಹ್ಲಾದ್ ಜೋಶಿ ಅವ್ರಿಗೂ ಅನ್ವಯ ಆಗ್ತದೆ. ಅವ್ರನ್ನ ಆ ರೀತಿ ಟೀಕೆ ಮಾಡೋದು. ಇನ್ನೊಬ್ರು ನಮ್ಮ ಏನಪ್ಪ R ಅಶೋಕ್ ಅವರು ಒಂದು ವಿರೋಧ ಪಕ್ಷ ನಾಯಕರು ಟೀಕೆ ಮಾಡ್ತಾರೆ. ಖರ್ಗೆ ಆಕ್ಸಿಡೆಂಟಲ್ ಪ್ರೆಸಿಡೆಂಟ್ ಅಂತ. ಆಕ್ಸಿಡೆಂಟಲ್ ಪ್ರೆಸಿಡೆಂಟ್ ಏಕಾಏಕಿ ಆದಂಥವರು, ಅವರ ಒಂದು ಸ್ವಂತ ವ್ಯಕ್ತಿತ್ವ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇಲ್ಲೇ ಇದನ್ನೆಲ್ಲ ಗಮನಿಸಿದಾಗ ಈ ಪಪೆಟ್ ಅನ್ನೋದಾಗಿರ್ಬೋದು ಅಥವಾ ಆಕ್ಸಿಡೆಂಟಲ್ ಪ್ರೆಸಿಡೆಂಟ್ ಆಗಿರ್ಬೋದು, ಇವೆಲ್ಲವೂ ಇವತ್ತು ಈ ರಾಜಕೀಯ ನಾಯಕರು ಟೀಕೆ ಮಾಡೋದಕ್ಕೆ ಒಂದು ಅರ್ಹತೆ ಅಂತಿಲ್ಲ ಅದನ್ನ ಅಂತೇಳಿ ಪ್ರಶ್ನೆ. ಯಾವಾಗಲೂ ಪ್ರಹ್ಲಾದ್ ಜೋಶಿ ಅವರ ಈ ಹೇಳಿಕೆಯಿಂದಾಗ ಏನಾಗಿತ್ತಪ್ಪ ಅಂತಂದ್ರೆ, ಕಾಂಗ್ರೆಸ್ನಲ್ಲಿ ಎಲ್ಲ ಹೈಕಮಾಂಡ್ ಹೇಳಿದಂಗೆ ಕೇಳ್ತಾರೆ, ಎಲ್ಲ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಮಾತು ಚರ್ಚೆ ಆಗ್ತದೆ. ಅದು ಸತ್ಯನೂ ಅದು ಇಲ್ಲ ಅಂತಲ್ಲ. ಆದರೆ ಈ ನಿಮ್ಮ ಪಕ್ಷದಲ್ಲಿ ಏನಂತ ಅವ್ರು ಕಾಂಗ್ರೆಸ್ಸಿಗೆ ಕೇಳ್ತಾ ಇದ್ದಾರೆ. ನೀವು ಅವರು ಅಲ್ರಿ, ನಾವು ಕುಟುಂಬ ಪರಿವಾರದವ್ರು ಅದೀವಿ, ನೀವು ಸಂಘ ಪರಿವಾರದ ಮಾತು ಹೇಳ್ದಂಗೆ ಕೇಳ್ತೀರಿ.
ಅದನ್ನು ವಿರೋಧವಾಗಿ ಹೋಗ್ಲಿಕ್ಕೆ ಸಾಧ್ಯನ ತಪ್ಪಿದ್ರು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದೇನೂ ಇರಲಿ, ಇದನ್ನು ಪ್ರಹ್ಲಾದ್ ಜೋಶಿಯಂತಹ ಪ್ರಾಜ್ಞರು, ತಿಳುವಳಿಕಿದ್ದವರು, ರಾಜಕೀಯ ಏನಪ್ಪ ಬುದ್ಧಿವಂತರು, ಅವರು ಇದನ್ನು ಮಾತಾಡೋಕ್ಕಿಂತ ಪೂರ್ವದಲ್ಲಿ ಇದು ನಮಗೆ ತಿರುಗುಮಾನ ಆಗ್ತದೆ ಅನ್ನುವಂಥದ್ದು ಒಂದು ಯೋಚನೆ ಮಾಡಬೇಕಾಗಿರ್ತದೆ. ಅದೇನೂ ಇರಲಿ, ಇವತ್ತು ರಾಜಕಾರಣ ಅಂತಂದ್ರೆ ಏನಪ್ಪ ಅಂದರೆ ಇದು ಟೀಕೆ ಟಿಪ್ಪಣಿ ಮಾಡುವಂಥದ್ದು, ಜೊತೆಗೆ ನಾವು ಸಜ್ಜನರು ತೋರಿಸ್ಕೊಳ್ಳಿಕ್ಕೆ ಹೋಗೋದು, ಸ್ವತಃ ತಾವು ಬೆಳೆಸ್ತಿನ್ನುವಂಥ ಸಾಮಾನ್ಯ ಆಗಿಬಿಟ್ಟದೆ ಇವತ್ತು. ಹೀಗಾಗಿ ಇವತ್ತು ಖರ್ಗೆ ಅವ್ರ ಮಾದಿಗೆ ಆಗಿರ್ಬೋದು, ಸಿದ್ದರಾಮಯ್ಯರ ಮಾದಿಗೆ ಆಗಿರ್ಬೋದು, ಜೋಶಿ ಅವ್ರ ಮಾದಿಗೆ ಆಗಿರ್ಬೋದು, ಇನ್ನುಳಿದು ಯಾವುದೇ ಡಿ ಕೆ ಶಿವಕುಮಾರ್ ಮಾದಿಗೆ ಆಗಿರ್ಬೋದು, ಇಲ್ಲಿ ಯಾವ ಬೆಲೆನೂ ಇಲ್ಲ. ಅಲ್ಲಿ ಹೈಕಮಾಂಡ್ಗಳಿದ್ದಾವೆ, ಅವ್ರೇನು ಹೇಳ್ತಾರೆ ಅದು ಕೇಳ್ಕೊಂಡು ಹೋಗುವಂಥದ್ದು ಎಲ್ಲ ಪಾರ್ಟಿಯಲ್ಲಿ ಅದ. ಮತ್ತು ಇದು ಹೋಗ್ಬೇಕಾಗಿದ್ದಪ್ಪ ಅಂದ್ರೆ ಮೊದಲ ಪಾರ್ಟಿಯಲ್ಲಿ ಇನ್ನರ್ ಪೊಲಿಟಿಕ್ಸ್ದ ಇಲೆಕ್ಷನ್ ಆಗಬೇಕಾಗ್ತವೆ. ಎಲ್ಲಿ ಇಲೆಕ್ಷನ್ ಆಗ್ತವೆ? ಈಗೇನೋ ಕರ್ನಾಟಕದ ಇಲೆಕ್ಷನ್ ಆಗಬಹುದು ಅಂತ ತಲುಪಿತ್ತು ಇಲ್ಲಿವರೆಗೆ ನಮ್ಮ ಅಧ್ಯಕ್ಷ ಸ್ಥಾನ ಸಲುವಾಗಿ. ಅದು ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಮೋಸ್ಟ್ಲಿ ವಿಜೇಂದ್ರ ಅವರು ಆಯ್ಕೆ ಆಗೋ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದ್ದಾವೆ. ಅಂದ್ರೆ ಯಾರ ಮಾತು ನಡೀತಿರ್ತದೆ ಅವ್ರದ್ದು ಆಗ್ತದಂತ. ಈಗ ಅವ್ರ ವಿರೋಧವಾಗಿ ನಾವು ಏನೋ ಮಾತಾಡಿದ್ರೆ ಹಿಂಬಾಗಿಲಿನಿಂದ ಮಾತಾಡ್ಬೋದು, ವಿನ ಮುಂಬಾಗಿಲಿನಿಂದ ಅಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿದೆ. ಅದಕ್ಕಾಗಿ ಇಲ್ಲೇ ಯಾರು ಟೀಕೆ ಮಾಡೋಕ್ಕಿಂತಲೂ ವಿಶೇಷವಾಗಿ ತಮ್ಮ ವಿಮರ್ಶೆ ಮಾಡ್ಕೋದು ಭಾಳ ಮುಖ್ಯ. ವಿಮರ್ಶೆ ಮಾಡ್ಕೊಳ್ಳುವಂಥದ್ದು ಪ್ರತಿಯೊಂದು ಪಕ್ಷಗಳು ಮಾಡ್ಕೋಬೇಕಾಗಿದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಏನೋ ಒಂದು ಮಾತಾಡ್ಬೋದು, ಮತ್ತೊಬ್ಬರು ಏನೋ ಮಾತಾಡ್ಬೋದು, ಅದೇ ಕಾಲಕ್ಕೆ ನಮ್ಮ ಆರ್ ಅಶೋಕ್ ಅವರು ಮಾತಾಡ್ಬೋದು, ಟಿಪ್ಪಣಿ ಮಾಡೋದು ಇದು ಪ್ರಜಾಪ್ರಭುತ್ವ ದೃಷ್ಟಿಟ್ಕೊಂಡು ಒಳ್ಳೆಯ ದಿನ ಇಲ್ಲಂತಲ್ಲ. ಆದರೆ ಈ ಸಂದರ್ಭದಲ್ಲೇ ಪಪೆಟ್ ಅನ್ನುವಂಥದ್ದು, ಟೀಕೆ ಮಾಡೋದು ಅವ್ರಿಗೆ ಸಹಜ ಅನಿಸಿದ್ರು ಸಹಿತ ಕೆಲವೊಮ್ಮೆ ಅತಿರೇಕ ಉಣಿಸ್ತಾ ಇರ್ತಾವೆ. ಇರಲಿ, ಅದೆಲ್ಲಕ್ಕಿಂತಲೂ ಇಂಪಾರ್ಟೆಂಟ್ ಅಂತಂದರೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಸರ್ಕಾರಗಳು ಇವು ಸಹಿತ ಜನರ ಪಪೆಟ್ ಅಂತ ತಿಳ್ಕೊಂಡು ಕೆಲಸ ಮಾಡಿದರೆ ಭಾಳ ಯೋಗ್ಯ. ಅದು ತಿಳ್ಕೊಳ್ತಾ ಇಲ್ಲ ಅನ್ನೋದು ಇಲ್ಲಿ ಸಮಸ್ಯೆ ಇದ್ದಂಥದ್ದು ಅಂತ. ಯಾಕಂದರೆ ಪ್ರತಿಯೊಂದು ಪಕ್ಷನೂ ನಾನು ಸ್ಟ್ರಾಂಗ, ನಾನು ಉತ್ತಮ ಅನ್ನುವಂಥ ಭಾವಗಳು ಇರೋದು ನಾವು ಸಾಮಾನ್ಯ ಕಾಣುತ್ತಾ ಇರ್ತೀವಿ. ಹೀಗಾಗಿ ಅದೇನೂ ಇರಲಿ, ಈಗಂದು ಕೆಲವೊಂದಿಷ್ಟು ನಿರ್ಧಾರಗಳನ್ನು ಬಿ ಜೆ ಪಿ ಅಧ್ಯಕ್ಷರಿಗಿಂತಲೂ ಸಮರ್ಪಕವಾಗಿ ಖರ್ಗೆಯವರ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದು ಅಷ್ಟು ಗಮನಿಸಬೇಕಾಗಿದೆ ಇಲ್ಲ. ಯಾಕೆಂದರೆ ಡಿ ಕೆ ಶಿ ಅವ್ರ ವಿಷಯದಲ್ಲಿ ಆಗಿರ್ಬೋದು, ಅದೇ ಕೆಲ ಸಿದ್ದರಾಮಯ್ಯ ವಿಷಯದಲ್ಲಿ ಆಗಿರ್ಬೋದು, ಕೆಲವೊಂದಿಷ್ಟು ತಮ್ಗೆ ಅನಿಸಿದ ಮಾತುಗಳನ್ನು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಇವತ್ತಿಗೆ ಪಪೆಟ್ ಅನ್ನೋಕ್ಕಿಂತ ಸ್ವಲ್ಪ ಹೌದು, ಸ್ವಂತ ಡಿಸಿಷನ್ ತೊಗೊಳ್ಳೋಕ್ಕೆ ಆಗೋದಿಲ್ಲ, ಪಾರ್ಟಿ ತೆಗೆದುಕೊಳ್ಳೋದು ಮುಖ್ಯ ಇರ್ತದೆ. ಆದರೂ ಸಹಿತ ಇವತ್ತು ಅವ್ರ ಮೇಲೆ ಇದ್ದಂಥ ಆರೋಪಗಳಿಗೆ ಒಂದಿಷ್ಟು ಉತ್ತರ ಕೊಡುವಂಗೆ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳೋದು, ಮತ್ತು ಜೊತೆಗೆ ಹೈಕಮಾಂಡ್ ಶ್ರೇಷ್ಠ ಅನ್ನುವಂಥ ಮಾತನ್ನು ಹೇಳುವಂಥದ್ದು. ಈಗ ನೋಡಿದರೆ ನೀವು ಕಳೆದ 2-3 ದಿನದಲ್ಲೇ, ನಿನ್ನೆ ದಿನದಲ್ಲಿ ನೋಡಿದಾಗ ಖರ್ಗೆ ಅವರು ಸಹಿತ ಇಲ್ಲಪ್ಪ ಇಲ್ಲಿ ಯಾರೂ ಇಲ್ಲ, ಹೈಕಮಾಂಡದಲ್ಲಿ ಅದ, ಹೈಕಮಾಂಡ್ ಇಂಪಾರ್ಟೆಂಟ್ ಅಂತೇಳಿ ಇವರು ಅನ್ಬೋದು ಬಿ ಜೆ ಪಿಗೂ. ಇಲ್ಲ ಹೈಕಮಾಂಡದ್ರೆ ಯಾರು ರೀ, ಸೋನಿಯಾ ಗಾಂಧಿ ಅವರು ಅವ್ರ ಕೈ ಆಗದ ಅಂತೇಳಿ. ಸತ್ಯನದ, ಅದರಲ್ಲಿ ಸುಳ್ಳಲ್ಲ. ಆದರೂ ಸಹಿತ ಮಾತಾಡಲಿಕ್ಕೆ ಅವಕಾಶ ಹೆಚ್ಚದ ಅನ್ನೋದು ಖರ್ಗೆ ಅವರ ಭಾವನೆ. ಖರ್ಗೆ ಅವ್ರನ್ನ ಬಲ್ಲಂತ ಉಳಿದವ್ರಿಗೂ ಹೌದು ಒಳ್ಳೆಯದಪ್ಪ, ಅನುಕೂಲದ, ಅಷ್ಟು ಡಿಕ್ಟೇಟರ್ ಇಲ್ಲ, ಪೂರ್ತಿಯಾಗಿ ಏನೂ ಮಾತಾಡಲಾರ್ದಂಥ ಸ್ಥಿತಿಯೊಳಗಿಲ್ಲ ಕಾಂಗ್ರೆಸ್ ಅನ್ನುವಂಥ ವಾದ ಮಾಡೋರು ಇದ್ದಾರೆ. ಆದರೆ ಈ ವಾದ ವಿವಾದ ಇವೆಲ್ಲಕ್ಕಿಂತಲೂ ವಾಸ್ತವವಾಗಿ ಇವತ್ತಿನ ಈ ನಮ್ಮ ರಾಷ್ಟ್ರದ ಎಲ್ಲ ಪಕ್ಷಗಳು, ಆ ಪಕ್ಷದ ಹೈಕಮಾಂಡ್ ಅವರವರ ಕೆಲವೊಬ್ಬರು ಇದ್ದಾರೆ. ಕಾಂಗ್ರೆಸ್ಸಿಗೆ ಸೋನಿಯಾ ಗಾಂಧಿ ಅವರು, ಬಿ ಜೆ ಪಿಗೆ ನಮ್ಮ ಮೋದಿ ಮತ್ತು ಶಾರವರು, ಜೆ ಡಿ ಎಸ್ಗೆ ದೇವೇಗೌಡರು ಅಥವಾ ಕುಮಾರಸ್ವಾಮಿಗಳು, ಹೀಗೆ ಎಲ್ಲ ಕಡೆಯೂ ಒಬ್ಬೊಬ್ಬರು ಒಂದು ಪ್ರತಿಯೊಂದಕ್ಕೂ. ಈಗ ಅಖಿಲೇಶ್ ಯಾದವ್ ಎಸ್ ಪಿ, ಮಾಯಾವತಿ ಅವ್ರು ತಮ್ಮದು ಪಕ್ಷದ ನಿಮಗೆ ಗೊತ್ತದೆ, ಬಸಪ್ಪ ಅವರಲ್ಲಿ ಅವ್ರದ್ದು ಲಾಸ್ಟ, ಮುಂದೆ ಮಮತಾ ಬ್ಯಾನರ್ಜಿ ಅವ್ರದ್ದು ಫೈನಲ್ಲ. ಹಿಂಗೆ ಯಾವ್ದು ನೋಡಿದ್ರು ಆಯಾ ಪಕ್ಷದ ಹೆಡ್ ಏನಿರ್ತಾರೆ ಅವರು ಫೈನಲ್ ಆಗಿದ್ದಾರೆ. ಇಲ್ಲೇ ಪ್ರತಿಯೊಂದು ಈ ದೇಶದ ರಾಜಕೀಯ ಪಕ್ಷಗಳಲ್ಲೇ ಆಂತರಿಕ ಚುನಾವಣೆ ನಡೀತಾ ಇಲ್ಲ. ಹೀಗಾಗಿ ಈ ಏನು ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿಯವರು ಕರೀತಾ ಇದ್ದಾರೆ ಪಪೆಟ್ ಅಂತೇಳಿ, ಈ ಎಲ್ಲ ಪಕ್ಷಗಳ ಹೈಕಮಾಂಡದ ಪಪೆಟ್ ಉಳಿದವರೆಲ್ಲರೂ ಸ್ವಂತ ವ್ಯಕ್ತಿತ್ವದಿಂದ ಯಾರೂ ಇಲ್ಲಿ ಆಯ್ಕೆ ಆಗಲಾರ ಸ್ಥಿತಿ ನಿರ್ಮಾಣ ಆಗ್ಯದ. ಹೀಗಾಗಿ ಪಾರ್ಟಿ ಪೊಲಿಟಿಕ್ಸ್ ಶುರುವಾಗ್ಯದ. ಪಾರ್ಟಿ ಪೊಲಿಟಿಕ್ಸ್ ನಮ್ಮ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು ಬಯಸಿರಲಿಲ್ಲ. ಯಾಕೆಂತಂದ್ರೆ ಅವರು ಹಾಗೆ ಹೇಳಿಲ್ಲ ಪಾರ್ಟಿ ಸಿಸ್ಟಮ್ ಅಂತೇಳಿ. ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ ಮೆಜಾರಿಟಿ ಆದವ್ರು ಬರಲಿ, ಮೆಜಾರಿಟಿ ಯಾರು ಈಗ ಕರ್ನಾಟಕದಲ್ಲೇ ರಾಷ್ಟ್ರ ಮಟ್ಟದಲ್ಲೇ 272 ಎಷ್ಟು ಜನ ಒಂದು ಕಡೆ ಕೊಡ್ತಾರೆ ಅವ್ರು ಆಡಳಿತ ಮಾಡಲಿ, ಕರ್ನಾಟಕದಲ್ಲೇ 113 ಜನ ಎಲ್ಲಿ ಕೊಡ್ತಾರೆ ಅವ್ರು ಆಡಳಿತ ಮಾಡಲಿ. ಹಿಂಗೆ ಒಂದಿಷ್ಟು
ಅಂದ್ರೆ ಸ್ವಂತವಾಗಿ ಆಯ್ಕೆ ಆದವ್ರು ಸಹಿತ ಸರ್ಕಾರ ರಚಿಸ್ಬೋದು. ಆದ್ರೆ ಪಾರ್ಟಿ ಸಿಸ್ಟಮ್ ಇರೋದ್ರಿಂದ ಪಾರ್ಟಿಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಬಟ್ ಈಗ ಬೆಳೆದು ನಿಂತಿದ್ದಾವೆ ಪಾರ್ಟಿಗಳು, ಅದನ್ನು ಕಿತ್ತಾಗೋದ್ರಲ್ಲಿ ಸುಲಭ ಮಾತಲ್ಲ ಅನ್ನೋದು ಯಾರಿಗಾದರೂ ಅನಿಸುವಂಥ ಮಾತು. ಹೀಗಾಗಿ ಎಲ್ಲ ಪಾರ್ಟಿಗಳನ್ನು ಅಲ್ಲಿಯ ವರ್ಕರ್ಸ್ ಅಥವಾ ಅಲ್ಲಿಯ ಲೀಡರ್ಗಳು, ಪ್ರತಿಯೊಂದು ಪಾರ್ಟಿ ಲೀಡರ್ಗಳು ಅವರೆಲ್ಲ ಆಯಾ ಪಾರ್ಟಿಯ ಹೈಕಮಾಂಡದ ಪಪೆಟ್. ಹೌದು ಅಂತಿಲ್ಲ ಅಂತೀರಿ. ಇದು ನಿಮ್ಮ ಲೈಕ್ ಆಗಿರ್ಬೋದು ತಿಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೋಬಾರ್ದು. Yes16 ನ್ಯೂಸ್ ಅರ್ಥ ಈ ಥರ ಅನ್ನೋದು ಸತ್ಯದ ಕೈಗಳನ್ನೇ ಒಂದು